ಸರ್ ನಮಸ್ತೆ, ಜೀವಿತ್ ಮಂಜುನಾಥ್ ಅಂತ, ಕಾಂಗ್ರೆಸ್ಸಿಂದ. ರಾಮ ಮಂದಿರನ ನೀವು BJP ಪ್ರಚಾರಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ರಾಮ ಮಂದಿರ ಪೂರ್ಣಗೊಳ್ಳೋದು 2025ಕ್ಕೆ. ಆದರೆ ಮುಂಚಿತವಾಗಿ ಯಾಕೆ ಉದ್ಘಾಟನೆ ಮಾಡ್ತಾ ಇದ್ದೀರಾ? ನೀವು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ವರ್ಷ ಉದ್ಘಾಟನೆ ಮಾಡ್ತಾ ಇದ್ದೀರಾ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ. ಒಂದು ರಾಜಕೀಯದಿಂದ ಹೊರತಾಗಿರ್ತಕ್ಕಂಥ ರಾಮ ಮಂದಿರ ಟ್ರಸ್ಟ್ ಇದೆ. ಆ ಟ್ರಸ್ಟು ಉದ್ಘಾಟನೆ ದಿನಾಂಕವನ್ನು ನಿರ್ಣಯ ಮಾಡ್ತಾರೆ. ಮೊದಲನೇ ಹಂತ ಪೂರ್ಣ ಆಗಿದೆ. ಅದೊಂದು ದೇವಾಲಯಗಳ ಸಮುಚ್ಚಯ, ಟೆಂಪಲ್ ಕಾಂಪ್ಲೆಕ್ಸು. ಆ ಟೆಂಪಲ್ ಕಾಂಪ್ಲೆಕ್ಸ್ ಪೂರ್ಣ ಆಗೋದು 2025ಕ್ಕೆ. ಟೆಂಪಲ್ನ ಮೊದಲನೇ ಹಂತ ಬಹುತೇಕ ಪೂರ್ಣ ಆಗಿದೆ. ಮೊದಲನೇ ಹಂತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಮೊದಲನೇ ಹಂತದಲ್ಲಿ. ಅದಾದ ನಂತರ ರಾಮನಿಗೆ ಸಂಬಂಧಿಸಿದಂಥ ಮತ್ತು ದಶಾವತಾರಕ್ಕೆ ಸಂಬಂಧಿಸಿದಂಥ ಮಂದಿರಗಳ ಸಮುಚ್ಚಯನೇ ನಿರ್ಮಾಣ ಆಗುತ್ತೆ. ಇಡೀ ರಾಮಾಯಣಕ್ಕೆ ಸಂಬಂಧಿಸಿದಂತೆ ರಾಮನ ಶ್ರೀಮನ್ನಾರಾಯಣನ ದಶಾವತಾರಕ್ಕೆ ಸಂಬಂಧಪಟ್ಟಂಥ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಅದು. 76 ಕಿಲೋಮೀಟರ್. ಹೌದು, 76 ಎಕರೆ ಜಾಗ. 76 ಎಕರೆ ಜಾಗದಲ್ಲಿ ಟೆಂಪಲ್ ಕಾಂಪ್ಲೆಕ್ಸು. ಇದು ಮೊದಲನೇ ಹಂತ. ಇದನ್ನು ನಿರ್ಣಯ ಮಾಡೋದು ಯಾರು ಅಂತ ಹೇಳಿದ್ರೆ ಶ್ರೀರಾಮ ಮಂದಿರದ ಟ್ರಸ್ಟ್ ಏನಿದೆ, ಆ ಟ್ರಸ್ಟು ರಾಜಕೀಯದಿಂದ ಹೊರತಾಗಿರುವಂಥ ಒಂದು ಟ್ರಸ್ಟು. ಆ ಟ್ರಸ್ಟು ಆ ನಿರ್ಣಯ ತೆಗೆದುಕೊಳ್ಳೋದು. ಇದರೊಳಗಡೆ ನಿರ್ಣಯ ತೆಗೆದುಕೊಳ್ಳೋದು ಸರ್ಕಾರದ ಪ್ರಧಾನಮಂತ್ರಿಗಳ ನೇತೃತ್ವದ ಸಂಪುಟವೂ ಅಲ್ಲ, ಭಾರತೀಯ ಜನತಾ ಪಾರ್ಟಿಯೂ ಅಲ್ಲ. ಈ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಅವ್ರು ಮಾತ್ರ ನಿರ್ಣಯ ತೆಗೆದುಕೊಳ್ಳೋದು. ಇಲ್ಲೇನಂದರೆ ಇದನ್ನು ವಿರೋಧಿಸಿ ಇದರ ಲಾಭ BJPಗೆ ಸಿಗುವಂತೆ ಸನ್ಮಿತ್ರರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರು ನಾವು ಹೋಗ್ತೀವಿ, ರಾಮ ನಮಗೂ ಸೇರಿದವನು ಅಂತ ಅಂದುಬಿಟ್ಟಿದ್ರೆ ಈ ಪ್ರಶ್ನೆಯೇ ಬರ್ತಿರಲಿಲ್ಲ. ಅವರು ಒಬ್ಬೊಬ್ಬರು ಹೇಳಿಕೆ ಕೊಟ್ಟು 99% ಲಾಭ BJPಗೆ ಆಗುವಂತೆ ನೋಡ್ತಾ ಇದ್ದಾರೆ. ಅವರಿಗೊಂದು ನಾನು ಧನ್ಯವಾದ ಹೇಳ್ತೀನಿ. 40 ತಲೆಮಾರುಗಳ ಒಂದು ಪ್ರಯತ್ನ ಇದೆ. ಇದು ಅರ್ಜೆಂಟು ಅಂತ ಅಂದ್ಕೊಂಡ್ಲೇಬೇಡಿ. 40 ತಲೆಮಾರು. ಈಗ 1528ರಲ್ಲಿ ಮೀರ್ಬಾಕಿ ರಾಮನ ಮಂದಿರವನ್ನು ಒಡೆದು ಹಾಕಿ ಒಂದು ಗುಂಬಸ್ ಕಟ್ತಾನೆ. ಅದಕ್ಕೆ ಜನ್ಮಸ್ಥಾನ್ ಮಸೀದಿ ಅಂತ ಕರಿತಿರ್ತಾರೆ. ಅಂದರೆ ರಾಮನ ಜನ್ಮಸ್ಥಾನದಲ್ಲೇ ಕಟ್ಟಿದ್ರಿಂದ ಜನ್ಮಸ್ಥಾನ್ ಮಸೀದ್ ಅಂತ. 1986ವರೆಗೂ ಅದಕ್ಕೆ ಬಾಬ್ರಿ ಮಸೀದಿ ಏನೋ ಹೆಸರೇ ಇರಲಿಲ್ಲ, ಜನ್ಮಸ್ಥಾನ್ ಮಸ್ಜಿದ್ ಅಂತಲೇ ಕರಿತಿದ್ದು. ಬ್ರಿಟಿಷ್ ದಾಖಲೆಗಳಲ್ಲೂ ಅದೇ ಇದ್ದಿದ್ದು. ಅವನು ಮೀರ್ಬಾಕಿ ಬಾಬರ್ನ ಸೇನಾಧಿಪತಿ. ಅವತ್ತಿಂದ ಸಂಘರ್ಷ ನಡೆದಿದೆ, ಲಕ್ಷಾಂತರ ಜನರ ಬಲಿದಾನ ಆಗಿದೆ. ಕೆಲವು ಸಂಘರ್ಷದ ಸಂದರ್ಭಗಳಲ್ಲಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಪುಂಡಗಾಂಧಾಯನೂ ಹಾಕಿದ್ದಾರೆ. 40 ತಲೆಮಾರುಗಳು ಕನಸು ಕಂಡಿದ್ದಾವೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ. ಅರ್ಜೆಂಟು ಅಂತ ಅನ್ನಲೇಬೇಡ್ರಿ ನೀವು, ಅರ್ಜೆಂಟ್ ಅಲ್ವೇ ಅಲ್ಲ ಅದು. 40 ತಲೆಮಾರುಗಳ ಒಂದು ಪರಿಶ್ರಮ ಅಲ್ಲ ಸರ್. ಇದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅಂತ ನಮ್ಮ ಪ್ರಶ್ನೆ. ಈಗ 1986ಅಲ್ಲಿ ಶಂಕುಸ್ಥಾಪನೆಗೆ ಅವಕಾಶ ಕೊಟ್ಟರು, ಎಲ್ಲಿ ಭೂಮಿ ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟರು. ಅವರೇ ನಿಂತ್ಕೊಂಡು ನಿರ್ಮಾಣ ಮಾಡಿಬಿಟ್ಟಿದ್ರೆ 89ರಲ್ಲಿ ರಾಜೀವ್ ಗಾಂಧಿ ಸೋಲ ಪ್ರಶ್ನೆನೇ ಬರ್ತಿರಲಿಲ್ಲ. ಈಗ ಈ ಕಾಲಘಟ್ಟದಲ್ಲಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಒಂದು ಇತಿಹಾಸದ ಸ್ಮರಣಿಕೆ ಸಂಗತಿ. ಖಳನಾಯಕನಾಗಿ ಬಾಬರ್ ಗುರುತಿಸ್ಕೊಂಡ್ರೆ ನಾಯಕನಾಗಿ ನರೇಂದ್ರ ಮೋದಿ ಗುರುತಿಸ್ಕೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.